ಸಾಕಷ್ಟು ಸಂಗತಿಗಳನ್ನು ನಾನು ಆರಂಭದಲ್ಲಿ ಹೇಳಿದೆ. ಕದನ ವಿರಾಮ ಘೋಷಣೆ ಆದಮೇಲೆ ಪಾಕಿಸ್ತಾನದ ಆಟಾಟೋಪಗಳು ಯಾವ ರೀತಿ ಇತ್ತು, ಭಾರತ ಅದಕ್ಕೆ ಯಾವ ರೀತಿ ತಕ್ಕ ಪಾಠವನ್ನು ಕಲಿಸ್ತು ನೋಡಿ. ಕದನ ವಿರಾಮ ಘೋಷಣೆಯಾಗಿ ಏನು ಟ್ರಂಪಿಗೆ ಶುಭಾಶಯಗಳ ಮೇಲೆ ಶುಭಾಶಯಗಳನ್ನು ಪಾಕಿಸ್ತಾನದ ಪ್ರಧಾನಿ ಹೇಳಿ ಇದೆಲ್ಲ ಆದಮೇಲೆ ಮತ್ತೆ ದಾಳಿ ಶುರುವಾಯಿತು. ರಾತ್ರಿ 2 ಗಂಟೆ ತನಕ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿತ್ತು. ಇದೇ ಅವಕಾಶ ಅಂತ ಭಾರತ ಕೂಡ ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಕೊಡ್ತು. ಅದಾದ ಮೇಲೆ ಎಲ್ಲ ಸ್ತಬ್ಧ, ಕಂಪ್ಲೀಟ್ ಸೈಲೆಂಟ್. ಇದು ಪಾಕಿಸ್ತಾನದ ಹಣೆ ಬರಹ. ಆರಂಭದಿಂದ ನಾನು ಹೇಳ್ತಾ ಇದ್ದೀನಿ, ಪಾಕಿಸ್ತಾನದ ಬುದ್ಧಿಯೇ ಅಂಥದ್ದು, ಪಾಕಿಸ್ತಾನದ ರಕ್ತವೇ ಅಂಥದ್ದು, ಈ ಪಾಕಿಸ್ತಾನದ ಸಂತಾನವೇ ಅಂಥದ್ದು. ಅವರೇನಪ್ಪ ಅಂದರೆ ಎದ್ರೆ ಕಾಲು ಹಿಡಿತಾರೆ, ಬಗ್ಗದ್ರೆ ಜುಟ್ಟು ಹಿಡಿತಾರೆ. ಸ್ನೇಹ, ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಪ್ರೀತಿ, ಸಂಬಂಧ, ಒಳ್ಳೆತನ ಇದ್ಯಾವುದಕ್ಕೂ ಕೂಡ ಅರ್ಥ ಇಲ್ಲ ಪಾಕಿಸ್ತಾನದ ಎದುರುಗಡೆಗೆ. ರಾಕ್ಷಸರಿಗೆ ನೀವು ಕನಿಕರ ತೋರಿಸೋದು ಒಂದೇನೇನೆ, ಪಾಕಿಸ್ತಾನದವ್ರಿಗೆ ಕನಿಕರ ತೋರಿಸೋದು ಕೂಡ ಒಂದೇನೇನೆ. ಅವರೇ ದಮ್ಮಯ್ಯ ದಪ್ಪಯ್ಯ ಅಂದ್ಕೊಂಡು ಕದನ ವಿರಾಮ ಘೋಷಣೆ ಮಾಡಿಸ್ಕೊಂಡಿರೋದು. ಅದಾದ ಮೇಲೆ ಮತ್ತೆ ಉಗ್ರರು ದಾಳಿ ಮಾಡಿದ್ರು ನಗ್ರೋಟಾದ ಸೇನಾ ನೆಲೆ ಮೇಲೆ. ಉಗ್ರರ ಗ್ಯಾಂಗ್ ಭೀಕರ ದಾಳಿ ನಡೆಸಲಿಕ್ಕೆ ಪ್ರಯತ್ನ ಪಡ್ತು ಭಾರತ. ಅಲ್ಲಲ್ಲೇ ಅವ್ರನ್ನ ಬಡಿದು ಹಾಕ್ತು. ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಚಕಮಕಿ ಬಹಳ ಹೊತ್ತಿನ ತನಕ ನಡೀತು. ಸರಿಸುಮಾರು ಮಧ್ಯರಾತ್ರಿಯ ತನಕ ಪಾಕಿಸ್ತಾನದ ಈ ಕೀಟ್ಲೆ ಇದ್ದೇ ಇತ್ತು. ಯಾವಾಗ ಭಾರತದ ಏಟು ಬಲವಾಯ್ತಲ್ಲ, ಬಲವಾಯ್ತು ನೋಡಿ ಏಟು, ಅನ್ಯ ಮಾರ್ಗ ಇಲ್ಲದನೇ ಬಾಲ ಮುದುರ್ಕೊಂಡು ಕೂತ್ಕೊಂಡ್ರು. 2 ಗಂಟೆ ನಂತರ ಎಲ್ಲವೂ ಕೂಡ ಸ್ತಬ್ಧ. 2 ಗಂಟೆ ನಂತರ ಎಲ್ಲವೂ ಕೂಡ ಶಾಂತ. ಇಷ್ಟೆಲ್ಲ ಆದ್ಮೇಲೂ ಕೂಡ ಭಾರತ ಸುಮ್ಮನಿಲ್ಲ. ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದೆ.